ಎಲ್ರಿಗೂ ನಮಸ್ಕಾರ. ಕುಕ್ಕಿಂಗ್ ವಿತ್ ಲವ್ ಪ್ರೀತಿಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತು ನಿಮಗೊಂದು ಮಸ್ತಾಗಿರೋ ಬಹಳ ರುಚಿಯಾಗಿರೋ ಒಂದು ಒಳ್ಳೆ ತಿನಿಸು ತೋರಿಸ್ಕೊಡ್ತೀನಿ. ಅದು ಪನ್ನೀರ್ ಕಾರ್ನ್ ಪಕೋಡ. ಮೊದಲು ಇದಕ್ಕೆ ಬೇಕಾಗುವಂಥ ಸಾಮಗ್ರಿಗಳನ್ನು ನೋಡ್ಕೊಳ್ಳಿ. 100 ಗ್ರಾಮ್ ತುರಿದಿರೋ ಪನ್ನೀರ್ ತೊಗೊಂಡಿದ್ದೀನಿ. 50 ಗ್ರಾಮ್ ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ. ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. 2 ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹೆಚ್ಚಿರೋ ಕರಿಬೇವಿನ ಸೊಪ್ಪು, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಉಪ್ಪು ಹಾಗೂ ಕರಿಯಲು ಎಣ್ಣೆ. 1 ಕಪ್ ಪನ್ನೀರು, ಸ್ವೀಟ್ ಕಾರ್ನ್, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, 2 ಚಮಚ ಕಡಲೆ ಹಿಟ್ಟು, 2 ಚಮಚ ಅಕ್ಕಿ ಹಿಟ್ಟು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದನ್ನೆಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಬೆರೆಸ್ಕೋಬೇಕು. ನೀರು ನೋಡ್ಕೊಂಡು ಹಾಕ್ಕೋಬೇಕು. ತುಂಬ ತೆಳ್ಳಕ್ಕೂ ಆಗಬಾರ್ದು, ಗಟ್ಟಿಯಾಗೂ ಇರಬಾರ್ದು. ಬೋಂಡಕ್ಕೆ ಪಕೋಡಕ್ಕೆ ಯಾವ ಥರ ಕಲಿಸ್ಕೋತೀವೋ ಆ ಥರ ಕಲಿಸ್ಕೋಬೇಕು. ನೀವು ಬೇಕಾದರೆ ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟನ್ನ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಕಲಿಸ್ಕೋಬೋದು. ನೋಡಿ, ಈ ಥರ ಕಲಸಿಟ್ಕೊಂಡಿದ್ದೀನಿ. ಈ ಹದಕ್ಕೆ ಬೆರೆಸ್ಕೋಬೇಕು. ಈಗ ಎಣ್ಣೆ ಕಾದಿದೆ. ಈ ಥರ ಚಿಕ್ಕ ಚಿಕ್ಕದಾಗಿ ಬಿಡಬೇಕು. ಇದು ಒಂದು 5 ರಿಂದ 6 ನಿಮಿಷದವರೆಗೂ ಎಣ್ಣೆಲಿ ಫ್ರೈ ಆಗಬೇಕು. ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಕೊಂಡು ಫ್ರೈ ಮಾಡಬೇಕು. ಈಗ ಇದು ಫ್ರೈ ಆಗಿದೆ. ಪನ್ನೀರ್ ಕಾರ್ನ್ ಪಕೋಡ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ. ನೀವು ಇದನ್ನು ನಿಮ್ಮ ಮನೆಯಲ್ಲಿ ಮಾಡಿಕೊಂಡು ಇದರ ರುಚಿಯನ್ನು ಸವಿಯಿರಿ. ಈ ತಿನಿಸು ನಿಮಗೆ ಇಷ್ಟವಾಗಿದ್ದರೆ ಒಂದು ಥಮ್ಸ್ ಅಪ್ ಕೊಡಿ, ಕಮೆಂಟ್ ಮಾಡಿ ಹಾಗೂ ನಿಮ್ಮ ಆತ್ಮೀಯರೊಂದಿಗೆ ತಪ್ಪದೇ ಶೇರ್ ಮಾಡಿ. ಇನ್ನೂ ನನ್ನ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.